ಬೆಂಗಳೂರಿನ ನಂದಿನಿ ಲೇಔಟ್ನ ಸರಸ್ವತಿಪುರ ಮುಖ್ಯ ರಸ್ತೆಯಲ್ಲಿರುವ ಸರ್ವೆ ನಂಬರ್ 1ರಲ್ಲಿ 1 ಎಕರೆ 1 ಗುಂಟೆ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡಿರುವ ಭೂಗಳ್ಳರು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ಇವತ್ತು ನಮ್ಮ ರಾಜಧಾನಿ ಟಿವಿ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ವಿ ಮಂಜುನಾಥ್ ಅವರು ನಿಮ್ಗೆ ಗೊತ್ತಿದೆ, ಈಗಾಗಲೇ ಅನೇಕ ಮಾಧ್ಯಮಗಳಲ್ಲಿ ನೀವು ಅವ್ರನ್ನ ನೋಡಿರ್ತೀರ. ನಿರಂತರ ಹೋರಾಟಗಳು, ಮಾಹಿತಿಯ ಹೋರಾಟ, ಈ ಹಿನ್ನೆಲೆಯಲ್ಲಿ ಅವರನ್ನು ಇವತ್ತು ನಾವು ಒಂದು ಮುಖ್ಯ ವಿಚಾರಗಳಲ್ಲಿ ನಮ್ಮ ವಾಹಿನಿಯ ಸ್ಟುಡಿಯೋಗೆ ಬರಮಾಡ್ಕೊಂಡಿದ್ದೀವಿ. ನಮಸ್ಕಾರ. ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ. ಮಂಜುನಾಥ್ ಅವರೇ, ಈಗ ನಿಮ್ಮ ಬಗ್ಗೆ ನೀವೇನೇ ಹೇಳೋದಾದರೆ ಮಂಜುನಾಥ್ ಅಂದರೆ ಏನು? ಮಂಜುನಾಥ್ ಅಂತ ಒಂದು ಪವಿತ್ರವಾದ ಹೆಸರು ನಮ್ಮ ತಂದೆ ತಾಯಿ ಇಟ್ಟಿದ್ದಾರೆ. ಈಗ ಮಂಜುನಾಥ್ ಅಂದರೆ ಈಶ್ವರನ ಸ್ವರೂಪದಲ್ಲಿ ಇರ್ತಕ್ಕಂಥ ಒಂದು ಆ ದೈವ ಕೃಪೆಯಿಂದ ನಾನು ಹುಡ್ತಕ್ಕಂಥವನು. ಈಗ ಮಂಜುನಾಥ್ ಅಂದರೆ ಏನು ಹೋರಾಟ, ಮಂಜುನಾಥ್ ಅಂದರೆ ಮಾಹಿತಿ, ಏನೆಲ್ಲ ಹೇಳ್ತಾರೆ ನಿಮ್ಮ ಬಗ್ಗೆ ಮಂಜುನಾಥ್ ಅಂದರೆ? ಅಲ್ಲ, ಅದೇನೋ ನಾವು ಹುಡ್ತಾಗಿಂದ ನಮಗೆ ಹೋರಾಡ್ತಲೇ ಬಂದಿದ್ದೀವಿ. ನಮಗೆ ಗುರುಗಳು ಜಾಣಗೆರೆ ವೆಂಕಟರಾಮಣ್ಣವರು. ಅವರ ನಡೆ ನುಡಿ, ಅವರ ರಾಜ್ಯಕ್ಕೆ ಏನು ಅವರು ನಾಡು ಜಲ ಭಾಷೆಗೆ ಏನು ಹೋರಾಟ ಮಾಡ್ತಿದ್ರೋ, ಹಿಂದೆ ಏನು ರಕ್ಷಣಾ ವೇದಿಕೆ ಕಟ್ಟಿದ್ರೋ, ಅದೆಲ್ಲ ಅವರ ಅಡಿಪಾಯದಲ್ಲಿ ನಾವು ಅವರ ನಡೆ ಹೆಂಗಿದೆಯೋ ಆ ರೀತಿ ನಾವು ನಡ್ಕೊಂಡು ಬರ್ತಾಯಿದ್ದೀವಿ. ವೀಕ್ಷಕರೇ, ಜಾಣಗೆರೆ ವೆಂಕಟರಾಮಯ್ಯ ಅಂತಂದರೆ ಪತ್ರಿಕೋದ್ಯಮದಲ್ಲಿ ಒಂದು ಒಳ್ಳೆ ಸ್ತಂಭ ಅವರು. ಈಗಾಗಲೇ ನೀವು ಕೇಳಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಅವರೇ ಒಂದು ಇವತ್ತು ಏನು ಬೆಳೆದಿದ್ದಾರೋ, ಏನು ಬಣ್ಣಗಳಾಗಿ ಹೊಡೆದಿದೆಯೋ ಅದರ ಮೂಲದ ಬೇರೆ ಇವತ್ತು ಜಾಣಗೆರೆ ವೆಂಕಟರಾಮಯ್ಯನವರು. ತಮ್ಮ ಕೃತಿ, ಬರಹ, ಲೇಖನಗಳ ಜೊತೆಗೆ ಅನೇಕ ಸಂಘಟನೆಗಳಿಗೆ ಅವರು ತಮ್ಮ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅವ್ರನ್ನ ಹಿಂದೆ ಜೈ ಕರ್ನಾಟಕ ವೇದಿಕೆಯಲ್ಲೂ ಕೂಡ ಅವ್ರನ್ನ ಅಧ್ಯಕ್ಷರನ್ನಾಗಿ ಕೂಡ ಹಿಂದೆ ಆಯ್ಕೆ ಮಾಡಿದ್ರು. ಅನೇಕ ಸಂಘಟನೆಗಳು, ಹೋರಾಟಗಳು, ಬಂಡಾಯ, ಅವರ ಬದುಕು, ಅವರ ಅಡಿಯಲ್ಲಿ ಬೆಳೆದು ಬಂದವರು ಮಂಜುನಾಥ್ ಅವರು. ಈಗ ಮಂಜುನಾಥ್ ಅವರೇ, ಇವತ್ತು ನಿಮ್ಮನ್ನು ವಿಶಿಷ್ಟವಾಗಿ ನಮ್ಮ ಈ ವಾಹಿನಿಗೆ ಕರೆಸಿರುವಂಥದ್ದು ನಂದಿನಿ ಲೇಔಟ್ನ ಸರಸ್ವತಿಪುರ ಮುಖ್ಯ ರಸ್ತೆಯಲ್ಲಿ ಹೌದು ಒಂದು ವಿವಾದ ಅನ್ನೋದು ಶುರುವಾಗಿದೆ. ಜಾಗ ಅನ್ನೋದು ಅದೇನು ವಿವಾದನ ಅಥವಾ ವಿವಾದವೇ ಅಲ್ವಾ, ಏನದು, ಅದರ ಬಗ್ಗೆ ಮಾಹಿತಿನ ಕೊಡಿ. ಈಗ ನೋಡಿ, ನಾನು ಸ್ಥಳೀಕ 78ರಲ್ಲಿ ನಾವು ಇಲ್ಲಿ ಬಂದು ವಾಸವಾಗಿದ್ದೀವಿ. ಈ ಬಡಾವಣೆ ಹೇಗೆ ರಚನೆ ಆಯಿತು? ಈ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ನಾಡಿ ಮಿಡಿತ ನನ್ನ ಅಂತರ್ದಾಳದಲ್ಲೇ ಇದೆ. ಈ ಭಾಗ ಬಂದು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ, ಆ ಜಾಗ ಬಂದು ಸರ್ಕಾರಿ ಜಾಗ. ಕೆಮಿಕಲ್ ಮದ್ದಿನ ಫ್ಯಾಕ್ಟ್ರಿ ಇತ್ತು, ಇದೆಲ್ಲ ಮದ್ದಿನ ಫ್ಯಾಕ್ಟ್ರಿ ಇತ್ತು. ನಾವು ಆಟ ಆಡಿವೋ, ಬಾಲ್ಯ ಜೀವನ ಎಲ್ಲ ಇಲ್ಲಿಂದನೇ ಪ್ರಾರಂಭ ಮಾಡ್ಕೊಂಡು ಇದ್ರ ಬಗ್ಗೆ ಇಂಚು ಸಹ ಗೊತ್ತಿದೆ. ವೀಕ್ಷಕರೇ, ಇದಕ್ಕೆ ಮೊದಲು ನಾನು ನಿಮ್ಗೊಂದು ಇದನ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾನು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಬೇರ್ಪಟ್ಟ ಮೇಲೆ ಮಹಾಲಕ್ಷ್ಮಿ ಬಡಾವಣೆ ಮತ್ತು ಮಹಾಲಕ್ಷ್ಮಿ ಏನು ಲೇಔಟ್ ವಿಧಾನಸಭೆ ಅಂತೇಳಿ ಆಯಿತು. ಅದಕ್ಕೆ ಮೊದಲು ಎಲ್ಲವೂ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ್ದು. ಇಲ್ಲ, ನಮಗೆ ಯಲಂಕ ಕ್ಷೇತ್ರ ಸೇರಿತ್ತು. ಯಾಕಂದ್ರೆ ಅವಾಗ ಪ್ರಸನ್ನ ಕುಮಾರ್ ಅವರು ನಮಗೆ ಶಾಸಕರಾಗಿದ್ದರು. ಬಸಲಿಂಗಪ್ಪ ಅವ್ರ ಮಗ ಅವರು ಶಾಸಕರಾಗಿದ್ದರು. ಅಂಥ ಸಂದರ್ಭದಿಂದನೂ ನಾವು ಅವಾಗೆಲ್ಲ ಈ ನಮಗೆ ಬಸ್ ಸ್ಟಾಪೇ ಬಂದು ರಾಜಾಜಿನಗರದಲ್ಲಿ ಲಾಸ್ಟ್ ಸ್ಟಾಪ್ ಇದ್ದಿದ್ದು. ಈ ಬೋವಿಪಾಳ್ಯದಿಂದ ಎಲ್ಲ ಕುರಿಗಳು ಮೇಯಿಸ್ಕೊಂಡು ಇದು ಮಾಡ್ಕೊಂಡು ಬರೋರು. ಇದು ಋಷಭಾತಿ ನದಿ ಸಾಕಮ್ಮ ಬಡಾವಣೆಯಿಂದ ಅಲೆ ಹರಿಯೋದು. ಆ ಒಂದು ಬಾಲ್ಯ ಇದರಲ್ಲಿ ನಾವು ಅವಾಗ ನೀರಿಗೆ ಭಾಳ ಕಷ್ಟಕರ ಅಂಥದ್ರಲ್ಲಿ ನಮ್ಮ ತಾಯಿಯವರು ಒಂದು ದೊಡ್ಡ ಬಾವಿ ಇತ್ತು. ಆ ಬಾವಿಲಿ ನೀರು ತಂದು ನಾವು ಜೀವನ ಮಾಡಿ ಹಿಂಗೆಲ್ಲ ಬೆಳ್ಕೊಂಬಂದು ದಾದಿ. ಒಟ್ಟಾರೆ ನೀವು ಇಲ್ಲಿ ಸ್ಥಳೀಕರಾಗಿ ಈ ಬಡಾವಣೆಯಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ, ಯಾವ್ದಾವುದು ಹೇಗೆ ಅಭಿವೃದ್ಧಿ ಆಯಿತು, ಇದು ಆ್ಯಕ್ಚುಲಿ 539 ಎಕರೆ ಜಾಗ ಟೋಟಲಿ. ಜಾರಕ್ ಬಂಡೆ ಕಾವಲು ಸರ್ವೆ ನಂಬರ್ 1 ಇದು. ಈ ಸರ್ವೆ ನಂಬರ್ 1ರಲ್ಲಿ 539 ಎಕರೆ ಜಾಗ ಬರ್ತದೆ. ಅದರಲ್ಲಿ 125 ಎಕರೆ ಕೆಮಿಕಲ್ ಫ್ಯಾಕ್ಟ್ರಿಗೆ ಅಂತ ಆಗಿತ್ತು. ಸರ್ವೆ ನಂಬರ್ 120. ಸರ್ವೆ ನಂಬರ್ 1ರಲ್ಲೇನೆ 129 ಎಕರೆ ಕೆಮಿಕಲ್ ಫ್ಯಾಕ್ಟ್ರಿಗೆ ಅಂತ ಅವಾಗ ಹಿಂದೆ ಆಗಿತ್ತು, ಮಂಜೂರಾಗಿತ್ತು. ತದಾದ ನಂತರ BDOದವ್ರು ಬಂದರು. BDOದವ್ರಿಗೆ ಹಲವಾರು ವಸತಿ ನಿರ್ಮಾಣಕ್ಕೆ, ಪಾರ್ಕ್ಗಳಿಗೆ ಮತ್ತು ಕ್ವಾರ್ಟರ್ಸ್ ಅಪಾರ್ಟ್ಮೆಂಟ್ಗಳಿಗೆ ಪ್ರತಿಯೊಂದಕ್ಕೂ ಬಡಾವಣೆ ರಚನೆ ಆಯಿತು. ವೀಕ್ಷಕರಿಗೆ, ಏನು ಇವತ್ತು BDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಈ ಹಿಂದೆ ಅದು ಟ್ರಸ್ಟ್ ಬೋರ್ಡ್ ಅಂತ ಆಗಿತ್ತು. ಹೌದು.
ಟ್ರಸ್ಟ್ ಬೋರ್ಡ್ ನಂತರದ ವರ್ಗಾವಣೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಆಯ್ತು ಅಲ್ವಾ? ಕರೆಕ್ಟ್ ಹೌದು. ಟ್ರಸ್ಟ್ ಬೋರ್ಡ್ ಆದ ನಂತರ BD ಆಗಿದ್ದು. ಹಾ. ಅದಾದ್ಮೇಲೆ ಎಲ್ಲ ಆದ ನಂತರ ಈ ಒಂದು ಬಡಾವಣೆಯಲ್ಲಿ ಈ ಒಂದು ಜಾಗ ಸುಮಾರು 1 ಎಕರೆ 24 ಕುಂಟೆ ಜಾಗ, ಅದರಲ್ಲಿ 23 ಕುಂಟೆ ರೆವಿನ್ಯೂ, 1 ಎಕರೆ 1 ಕುಂಟೆ BDS ಹೊತ್ತಿದ್ದು. ಈ BDS ಹೊತ್ತು ಏನಿತ್ತು ಅವತ್ತಿಂದ ನಾವು ಹೋರಾಟಗಳು ಮಾಡ್ಕೊಂಬಂದ್ವಿ. ಸುಮಾರು ಇವತ್ತಿನ ಹೋರಾಟ ಅಲ್ಲ, ಅದು 2006ರಿಂದ ಹೋರಾಟ ನಮ್ಮದು ನಡೀತಾನೆ ಇದೆ. ಈಗ ನಮಗೀಗ ಬಂದಿರೋ ಒಂದು ವಿಚಾರವನ್ನು ನಾನು ದಾಖಲೆಯನ್ನೆಲ್ಲ ಪರಿಶೀಲಿಸಿದೆ. ಆಗ ಅದರಲ್ಲಿ ಏನಾಗಿದೆ ಅಂದ್ರೆ 126, 127, 128 ಅಂತ ಒಂದು ಮುಂದುವರೆದ ಬಡಾವಣೆಗಳನ್ನ ನಾನು ನಕ್ಷೆಯಲ್ಲಿ ನಿಮಗೆ ತೋರಿಸ್ತೀನಿ. ಅದನ್ನ 126, 127, 128 ಈಗಾಗಲೇ ಅಲ್ಲಿ ಎಲ್ಲರೂ ಕಟ್ಟಡಗಳನ್ನ ತಮ್ಮ ಏನು ಮನೆಗಳನ್ನ ವಸತಿ ವ್ಯವಸ್ಥೆನ ಈಗಾಗಲೇ ಸಂಪೂರ್ಣವಾಗಿ ಕಟ್ಬಿಟ್ಟಿದ್ದಾರೆ. ಹಾಗಾಗಿ 126 ಏನ್ ಸರ್ವೆ ನಂಬರ್ ಇದೆ ಈಗಾಗಲೇ ಫಿಲ್ ಆಗಿದೆ. ಹೌದು. ಹಾಗಾಗಿ ಈಗ 126ನ ಹೆಸರಿನಲ್ಲಿ ಇವತ್ತು ಸರ್ಕಾರಿ ಜಮೀನನ್ನ ಆಕ್ರಮಿಸ್ಕೊಂಡಿದ್ದಾರೆ ಅಕ್ರಮವಾಗಿ ಅಂತ ಹೇಳೋದು ನಮ್ಮ ಮಂಜುನಾಥ್ ಅವರ ಅಂಬೋಣ. ಹೌದೌದು. ಈಗ ಆಲ್ರೆಡಿ ನಮಗೆ 2003ರಲ್ಲೇ BDAದವರೇನೆ 126 ಸರ್ವೆ ನಂಬರಲ್ಲಿ ಬಿಲ್ಟಪ್ ಏರಿಯಾ ಅಂತ ದಾಖಲೆ ಕೊಟ್ಟಿದ್ದಾರೆ. ಸ್ಪಷ್ಟವಾಗಿ ಅದಿದೆ ದಾಖಲೆ, BDAದವರೇ ಕೊಟ್ಟಿದ್ದಾರೆ. ತದಾದ ನಂತರನೂ ಕೆಲವು ಭೂಗಳ್ರು ಸುಮಾರು 2006ರಲ್ಲೇ ಏನೋ ಅದನ್ನೇ ಈ ಖಾಲಿ ಜಾಗ ಇರೋದನ್ನೇ ಇದು ನಮ್ಮದೇ ಜಾಗ ಅಂತೇಳಿ ಮಾರಾಟ ಮಾಡಿರ್ತಾರೆ ರಾಘವ್ ರೆಡ್ಡಿ ಎಂಬವರಿಗೆ. ರಾಘವ್ ರೆಡ್ಡಿ ಅವ್ರಿಗೂ ಎಲ್ಲ ಗೊತ್ತಿದೆ ವಿಚಾರ. ಗೊತ್ತಿದ್ದು 1 ಎಕರೆ 1 ಕುಂಟೆಗೆ ಆ ಜಾಗನ ಈ 126 ಇದೆ ಅಂತ ಹೇಳಿ ಈ 1 ಎಕರೆ ಜಾಗನ್ನು ಕಬಳಿಸ್ಕೊಳಕ್ಕೆ ವ್ಯವಸ್ಥೆ ಮಾಡಿದರು. ಆ ಸಂದರ್ಭದಲ್ಲೇ ನಾವು 2006ರಲ್ಲೇ ನಾವಿನ್ನೂ ಸ್ವಲ್ಪ ಅಷ್ಟು ಇದಿರಲ್ಲ. ಹಿಂದೆ ನಮ್ಮ ಹಿರಿಯವರು ಕೆಲವರು ಈ ಬಡಾವಣೆಯಲ್ಲಿ ಇರ್ತಕ್ಕಂಥ ನಮ್ಮ ದೇವಸ್ಥಾನ ಸತ್ಯಶಾಂತಿ ಗಣಪತಿ ದೇವಸ್ಥಾನ ಟ್ರಸ್ಟ್ ಅವರು ಹಲವಾರು ಜನ ಸೇರಿ ಇದನ್ನು ಹೋರಾಟ ಮಾಡಿ ನಿಲ್ಲಿಸಿದ್ರು. ವೀಕ್ಷಕರೇ, ನಾನು ನಿಮಗೆ ಇನ್ನೊಂದು ಇವರಿಗೆ ಸಂಬಂಧಪಟ್ಟಂತೆ ಇನ್ನೊಂದು ವಿಚಾರ ಹೇಳ್ತೀನಿ. ಅವತ್ತು ನಾಗರಾಜ್ ಅಂತೇಳಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇರ್ತಾರೆ BBMP-ನಲ್ಲಿ. ಹೌದು. BBMP-ನಲ್ಲಿ ನನಗೆ ರಾಘವ್ ರೆಡ್ಡಿ ಅವರು ಖಾತಾ ಮಾಡಬೇಕು ಅಂತೇಳಿ ಅವರೊಂದು ಅರ್ಜಿ ಸಲ್ಲಿಸಿರ್ತಾರೆ. BBMP-ಯಲ್ಲಿ ಅದು ಪರಿಶೀಲನೆ ಮಾಡಿ ಅದು ಸದರಿ ಏನು ಇವರು ಖಾತಾ ಮಾಡಬೇಕು ಅಂತ ಕೊಟ್ಟಿರುವಂಥ ಆ ನಿವೇಶನದ ಜಾಗ ಸರ್ಕಾರಕ್ಕೆ ಸೇರಿರುವಂಥ ಸರ್ಕಾರಿ ಜಾಗವಾಗಿ ಇವರಿಗೆ ಯಾವುದೇ ರೀತಿ ಖಾತಾ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವತ್ತು ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿರ್ತಾರೆ. ಅದರದ್ದು ಕೂಡ ನಾನು ದಾಖಲಾತಿಯನ್ನು ನಿಮಗೆ ತೋರಿಸ್ತೇನೆ. ಖಂಡಿತ ನಾಗರಾಜ್ ಅವರು ಸಹ ಅವ್ರಿಗೆ ಗೊತ್ತಿತ್ತು ಇದು BDA ಸೊತ್ತೆ ಸರ್ಕಾರಿ ಸೊತ್ತೆ ಅಂತ ಗೊತ್ತಿತ್ತು. ಅವರು ಸಹ ಅವರ ಒಂದು ಲೇಖನದಲ್ಲಿ ಮಾಡಿದ್ದಾರೆ, ಲೆಟ್ರ್ ಕೊಟ್ಟಿದ್ದಾರೆ. ಈ ಥರ ಯಾವುದೇ ರೀತಿ ಖಾತೆ ಮಾಡಬೇಡಿ, ಇದು BDA ಸೊತ್ತು ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇವತ್ತು 126 ಅಂತೇಳಿ ಸುಳ್ಳು ಹೇಳಿ ಈ ಒಂದು ಏನು ಸರ್ವೆ ನಂಬರ್ ಬರ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ಇವತ್ತಿನ ಅಧಿಕಾರಿಗಳು BBMP ಅಧಿಕಾರಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತ BDA ಡೆವಲಪ್ಮೆಂಟ್ ಅಥಾರಿಟಿ ಆಗಲಿ ನಮ್ಮ ಜಿಲ್ಲಾಧಿಕಾರಿಗಳಾಗಲಿ ಇವ್ರ ಗಮನಕ್ಕೆ ಇದನ್ನೆಲ್ಲ ತಂದಿದ್ದೀರಾ? ನೋಡಿ, ಒಂದೇ ಮಾತು ಹೇಳಬೇಕು ಅಂದರೆ ಇವತ್ತಿನ ಸ್ಥಿತಿಗತಿಗಳಲ್ಲಿ ಅಧಿಕಾರಿಗಳು ಭ್ರಷ್ಟರಾಗಿದ್ದಾರೆ. ಭ್ರಷ್ಟರು ಅಂದರೆ ಭ್ರಷ್ಟರು. ಇವತ್ತು ನಾವು ಬರೀ ರಾಜಕಾರಣಿಗಳಿಂದ ನಮ್ಮ ವ್ಯವಸ್ಥೆ ಶುದ್ಧ ಆಗುತ್ತೆ ಅಂತಲ್ಲ, ನಿಜವಾಗಿ ಕೆಲಸ ಮಾಡೋರು ಅಧಿಕಾರಿ ವರ್ಗಗಳೇ ಈ ತರ ಭ್ರಷ್ಟರಾಗಿದ್ದಾರೆ ಅನ್ನೋ ಮಾತನ್ನು ಕೇಳಿದ್ರೆ ನಾವು ಎಲ್ಲಿ ಬದುಕ್ತಾ ಇದ್ದೀವಿ, ಎಂತ ವ್ಯವಸ್ಥೆ? ಕಾರಣ ಹೇಳ್ತೀನಿ ಕೇಳಿ. ಎಲ್ರಿಗೂ ಗೊತ್ತಿದೆ, ಕಣ್ಣು ಮುಂದೆ ಇರ್ತಕ್ಕಂಥದ್ದು 2023 BDA ಅಧಿಕಾರಿಗಳೇ ಅಧಿಕಾರಿಗಳೇ ಎಲ್ಲ ಬಂದು ಇದೇ ಒಂದು ಈ ರಾಘವ್ ರೆಡ್ಡಿ ಕ್ರಯಕ್ಕೆ ತಗೊಂಡಿರ್ತಕ್ಕಂಥ ಜಾಗನ ಸರ್ವೆ ನಂಬರ್ 1 ಎಂದು ಬೋರ್ಡ್ ಹಾಕಿ ಅದೆಲ್ಲ ಹೊಡೆದಾಕಿ ಕಲ್ಲು ಹಾಕಿ BDA ಸೊತ್ತಿದು, BDAಗೆ ಸಂಬಂಧಪಟ್ಟಿದ್ದು ಸೊತ್ತಿದು, ಅಕ್ರಮವಾಗಿ ಕಟ್ಟಡ ಮಾಡಿದ್ದಾರೆ, ರಾಘವ್ ರೆಡ್ಡಿ ಅಕ್ರಮವಾಗಿ ಸೈಟ್ ಮಾರಾಟ ಮಾಡ್ತಾ ಇದ್ದಾರೆ, ಲೇಔಟ್ ಫಾರ್ಮೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಬ್ಬ ಅಧಿಕಾರಿ ಕಮಿಷನರೇ ಬಂದು ಸುಮ್ಮನೆ BDA ಕಲ್ಲು ಹಾಕಕ್ಕಾಗತ್ತಾ? ಇದನ್ನ ಅಲ್ಲಿ BDA ಕಲ್ಲು ಹಾಕಿ ಅವನು ಏನು ಆಕ್ರಮಿಸ್ಕೊಂಡಿದ್ದ ಕಾಂಪೌಂಡ್ ಎಲ್ಲ ತೆರವುಗೊಳಿಸಿ ಸೀಸ್ ಮಾಡಿ ಎಲ್ಲ ಮಾಡಿದರು. ಅದಾದಮೇಲೆ ರಾಘವ್ ರೆಡ್ಡಿಗೆ ಬೆಂಬಲ ಕೊಡ್ತಕ್ಕಂಥ ಅಧಿಕಾರಿಗಳು ಸಹ 13 ಜನ ಸಸ್ಪೆಂಡ್ ಆಗಿದ್ದಾರೆ. ಈಗ ಈ ಒಂದು ಘಟನೆಯಲ್ಲಿ ಮಂಜುನಾಥ್ ಅವರು ಹೇಳ್ತಾ ಇರೋದನ್ನ ನಾವು ಗಮನಿಸಿದ್ರೆ, ರಾಘವ್ ರೆಡ್ಡಿ ಅನ್ನೋರು ಏನು ಈ ಒಂದು ಸರ್ಕಾರಿ ವ್ಯವಸ್ಥೆಯ ಜಾಗವನ್ನ ಕಬಳಿಸೋದಕ್ಕೆ ಬಂದಾಗ ಅವ್ರಿಗೆ ಯಾರ್ಯಾರು ಸಹಕಾರ ಕೊಟ್ಟರಂತ ಭ್ರಷ್ಟರನ್ನ ಕೂಡ 13 ಜನ ಸಸ್ಪೆಂಡ್ ಆಗಿದ್ದಾರೆ ಅಂತಂದ್ರೆ ಅದು ಯಾವ್ದಾದ್ರು ಒಂದು ಪತ್ರಿಕೆಯಲ್ಲಿ ಅಥವಾ ಯಾವ್ದಾದ್ರು ಮಾಧ್ಯಮದಲ್ಲಿ ವಿಜಯವಾಣಿಲಿದೆ. 17 ತೆಗಿರಿ, ವಿಜಯವಾಣಿಲಿದೆ ತೋರಿಸಿ ಮಾಹಿತಿ ನೋಡಿ.
ವಿಜಯವಾಣಿ 17 ನೋಡಿ ವೀಕ್ಷಕರೇ, ಇದು ನಾನು ನಿಮ್ಮೆದುರಿಗೆ ನಾನು ತೋರ್ಸಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಮಹಾದೇವ್ ಅಂತ ಕಮಿಷನರ್ 17/1/2021 ಜಾರಕ್ಬಂಡೆ ಕಾವಲಿನಲ್ಲಿದ್ದ ಒಟ್ಟು 1.5 ಎಕರೆ BDS ಸ್ವತ್ತನ್ನ ಮರುವರ್ಷ ಪಡ್ಕೊಂಡಿದ್ದಾರೆ. 13 ಮಂದಿ ಅಮಾನತಾಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ BDA ಆಯುಕ್ತರು ಪೊಲೀಸರಿಗೆ ದೂರು ನೀಡಿದ್ದು, ನಕಲಿ ದಾಖಲೆ ಸೃಷ್ಟಿ ಮಾಡಿರುವಂತಹ ಈ ಪ್ರಕರಣದಲ್ಲಿ 13 ಸಿಬ್ಬಂದಿಗಳನ್ನ ಸೇವೆಯಿಂದ ಅಮಾನತ್ ಮಾಡಿದ್ದಾರೆ. ಹಲವು ಆಸ್ತಿಗಳನ್ನು ಮುತುವರ್ಜಿ ವಹಿಸಿ BDAಗೆ ಉಳಿಸಿಕೊಳ್ಳಲು ಆಯುಕ್ತ ಡಾಕ್ಟರ್ HR ಮಹದೇವ್ ಸತತ ಪ್ರಯತ್ನ ಪಡಿತಾರೆ ಅಂತೇಳಿ ನೋಡಿ. ಇದನ್ನು ನಾನು ನಿಮಗೆ ಈ ದಾಖಲೆಯನ್ನು ನಾನು ತೋರಿಸ್ತಾ ಇದ್ದೇನೆ. ಮಂಜುನಾಥ್ ಅವರು ಬರೀ ಮಾತಾಡ್ತಾರೆ, ಮಂಜುನಾಥ್ ಅವರು ಒಂದು ದಾಖಲೆಗಳ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ ಬಹಳಷ್ಟು ಜನ ಹೇಳೋದಾದ್ರೆ ಇದಕ್ಕೇನು ಹೇಳೋದು ಅಂದಮೇಲೆ, ಈ ಜಾರಕ್ಬಂಡೆ ಕಾವಲಲ್ಲಿ 2021 ಇದ್ರ ಬೆಲೆ 25 ಕೋಟಿ ಅಂತ ಹಾಕಿತ್ತು. ಸರ್ಕಾರಿ ಬೆಲೆ ಅಂದ್ರೆ ಮಾರ್ಕೆಟ್ ಬೆಲೆ ಇವತ್ತು 2021 25 ಕೋಟಿ ಆಸ್ತಿ ಅಂದ್ರೆ 2025 ಇವತ್ತು ಅದರ ಮೌಲ್ಯ ಏನು? ಇದನ್ನು ನಾವು ಯೋಚನೆ ಮಾಡಿದ್ರೆ ಈ ಮೌಲ್ಯಕ್ಕಿಂತ ಈ ಜಾಗ ಜನರದ್ದು, ಸರ್ಕಾರದ್ದು, ಅನೇಕ ಸರ್ಕಾರಿ ವ್ಯವಸ್ಥೆಯ ಕಚೇರಿಗಳಿಲ್ಲದೆ, ಕಟ್ಟಡಗಳಿಲ್ಲದೆ ಇವತ್ತು ನಾವು ಒದ್ದಾಡ್ತಾ ಇದ್ದೀವಿ. ಬನ್ನಿ ಮಂಜುನಾಥ್ ಅವ್ರನ್ನ ಈ ಬಗ್ಗೆ ಕೇಳೋಣ. ಈಗ ನೋಡಿ, ರಾಘವ್ ರೆಡ್ಡಿ ಎಂಬಾತ ಭೂಗಳ್ಳರಿಗೆ ಯೋಗೇಶ್ ಅಂತ BDA ಇಂಜಿನಿಯರ್ ಇದ್ರು. ಅವ್ರ ಮೇಲೆ FIR ಆಗಿದೆ. ಒಬ್ಬ ಸರ್ಕಾರಿ ಅಧಿಕಾರಿ ಒಬ್ಬ ಭೂಗಳ್ಳರ ಮೇಲೆ FIR ಮಾಡಿರ್ತಾರೆ. BDAದವರೇ ಸಹ 126 ಎಂಬುದೊಂದು ಬಿಲ್ಟಪ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದು ನೋಡಿ ದಾಖಲೆ, ಎಷ್ಟನೇ ಇಸ್ವಿಲ್ ಕೊಟ್ಟಿದ್ದಾರೆ? ಇದು 2013 ವೀಕ್ಷಕರೇ. ಇದು 2013 ಈಗಾಗಲೇ ಇಲ್ಲಿ ನಾವು ಪೇಜ್ 2 ನಾವು ನೋಡಿದ್ರೆ ಸರ್ವೆ ನಂಬರ್ 126 2 ಎಕರೆ 3 ಗುಂಟೆ ಮತ್ತು ಹಾಗೆ ಸರ್ವೆ 139 27 ಗುಂಟೆ ಜಮೀನು ಇರುತ್ತೆ. ಇದೇ ರೀತಿ ಸರ್ವೆ 127 30 ಗುಂಟೆ ಪ್ರದೇಶಕ್ಕೂ ಕಟ್ಟಡಗಳು ಇರೋ ಕಾರಣ ಆ ವಾರ್ಡ್ ರಚಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈಗಾಗಲೇ ಏನು ಯಾವ ಡೇಟೆಡ್ ಇದು 2013 126 ಫಿಲ್ ಆಗಿದೆ, 127 ಫಿಲ್ ಆಗಿದೆ. ಹಾಗಾದ್ರೆ ರಾಘವ ರೆಡ್ಡಿ ಅವರು ಹೇಳ್ತಾ ಇರುವಂತ 126 ಸಂಖ್ಯೆಯ ಆ ಒಂದು ನಿವೇಶನ ಇಲ್ಲಿದೆಯಾ ಅಥವಾ ಅಲ್ಲಿದೆಯಾ? ಇದು ಇವತ್ತಿನ ಗೊಂದಲ. ಬನ್ನಿ ಮಂಜುನಾಥ್ ಅವ್ರ ಹತ್ರ ಮಾತಾಡೋಣ. ಮಂಜುನಾಥ್ ಅವರೇ ಹೇಳಿ, ಈಗ ನಿಜಕ್ಕೂ ಇದರಲ್ಲಿರೋ ಗೊಂದಲ ಅದೇ ತಾನೇ? ಈಗ ನೋಡಿ, ನಮಗೆ ರಾಘವ್ ರೆಡ್ಡಿ ಮೇಲೆ ದ್ವೇಷ ಇಲ್ಲ. ಅವ್ರು ಯಾರೋ ನಾವ್ಯಾರೋ. ನಮ್ಮ ಉದ್ದೇಶ, ನಮ್ಮ ಹೋರಾಟ ನಮ್ಮ ಸರ್ಕಾರಿ ಜಾಗ ಉಳಿವಿಗಾಗಿ. ಯಾಕೆಂದ್ರೆ ದಿಶಾಂಕಲ್ ಹೋಗಿ ಸ್ಪಾಟ್ ಹತ್ರ ಹೋಗಿ BDA ಸ್ವತ್ತಂತ ತೋರಿಸುತ್ತೆ. ಅರ್ಥ ಆಯ್ತಾ? ಕೆಳಗಡೆ 23 ಗುಂಟೆ ಬನ್ನಿ, ಜಿಲ್ಲಾಧಿಕಾರಿ ಗೃಹ ನಿರ್ಮಾಣಕ್ಕೆ ಅಂತ ಇದೆ ಜಾಗ. ಆಯ್ತು. ಈಗ ನಾನು ಹೇಳೋದೇನಪ್ಪ ಅಂದ್ರೆ, ಕೆಲವರು ಜನಗಳು ನಮ್ಮನ್ನ ಟೀಕೆ ಮಾಡ್ತಾರೆ, ರೋಲ್ ಕಾಲ್ಗೋಸ್ಕರ ಮಾಡ್ತಾರೆ ಅಂತ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ನಾವಿಷ್ಟು ದಾಖಲೆ ಕೊಟ್ಟಿದ್ದೀವಿ. ನೀವು ಯಾವತ್ತಾದ್ರೂ ನೀವು ಈ ರೀತಿ ಹಾಕೋದ್ಬಲ್ಲ ನಮ್ಮ ಹತ್ರ ನೇರ ಬನ್ನಿ, ದಾಖಲೆ ನೋಡಿ. ಓಲಿ ನಾವು ಇಲ್ಲಿ ತನಕ ಯಾವ್ದಾದ್ರು ಒಂದು ರೋಲ್ ಕಾಲ್ ಅಂತ ನೀವು ಹೇಳ್ತಿದ್ದೀರಲ್ಲ, ಅದಕ್ಕೆ ನೀವೇನೋ ಸಾಕ್ಷಿ ಕೊಡಿ ನನಗೆ, ನಾನು ಯಾವತ್ತಾದ್ರೂ. ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ನಮ್ಮದೇ ಮಾಧ್ಯಮದಿಂದ ಇಲ್ಲಿನ ಸ್ಥಳೀಯ ಶಾಸಕರು, ಒಂದು ಜನಾನುರಾಗಿ ಜನಪ್ರಿಯ ಶಾಸಕರು ಅಂತ ಹೇಳಿಕೊಂಡಿರುವಂಥ ಗೋಪಾಲಯ್ಯನವರು, ಗೋಪಾಲಯ್ಯ ಅವರನ್ನು ನಾವು ನೇರವಾಗಿ ದೂರವಾಣಿಯಲ್ಲಿ ಸಂಪರ್ಕ ಮಾಡಿ ಸದರಿ ಒಂದು ವಿವಾದದ ಒಂದು ವಿಚಾರದ ಬಗ್ಗೆ ಮಾತಾಡಿದಾಗ ಅವರು ಹೇಳಿದ್ದು, ಇಲ್ಲ ಇದೆಲ್ಲೋ ಕೋರ್ಟ್ನಲ್ಲಿದೆ, ಕೋರ್ಟ್ನಲ್ಲಿ ಇಬ್ಬರು ಕೋರ್ಟ್ಗೆ ಹೋಗಿದ್ದಾರೆ, ಸರ್ಕಾರಿ ಜಾಗ ಅಂತಲೂ ಖಾಸಗಿ ಅಂತಲೂ ಕೋರ್ಟ್ಗೆ ಹೋಗಿದ್ದಾರೆ ಸರ್. ಕೋರ್ಟ್ಗೆ ಹೋದ್ಮೇಲೆ ಅದು ಏನು ಅಲ್ಲಿ ತೀರ್ಮಾನ ಆಗುತ್ತೆ ಅಂತೇಳಿ ಅವರು ಅದನ್ನು ಹೇಳಿದರು. ಮಾಹಿತಿಯ ಬಹುಶಃ ಅವ್ರಿಗೆ ಮಾಹಿತಿ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ಇವರು ಏನು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಹೋರಾಡ್ತಾ ಇದ್ದಾರೆ, ಸಾರ್ವಜನಿಕರ ಅದು ಸ್ಥಳ ಉಳಿಬೇಕು ಅನ್ನೋ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಪಡ್ತಾ ಇದ್ದಾರೆ. ಇವ್ರ ಮೇಲೆ ಆರೋಪಗಳು ಪ್ರತ್ಯಾರೋಪಗಳು ಸಹಜವಾಗಿ ಬರ್ತವೆ. ಅದಕ್ಕೆ ನಾನು ಕೇರೆ ಮಾಡಲ್ಲ. ನಮ್ಮ ಆತ್ಮಶುದ್ಧಿ ಇದೆ, ನಮ್ಮ ಹೋರಾಟ ನ್ಯಾಯಬದ್ಧ ಇದೆ, ನ್ಯಾಯಕ್ಕಾಗಿ ಹೋರಾಡ್ತೀವಿ. ನಾಳೆ ದಿನ ಆ ಜಾಗ ಉಳಿಯುವುದು ಸರ್ಕಾರಿ ಆಸ್ಪತ್ರೆನೋ ಇಲ್ಲ ಸರ್ಕಾರಿ IT ಕಾಲೇಜು. ಒಬ್ಬ ವಿದ್ಯಾರ್ಥಿ IT ಕಾಲೇಜ್ಗೆ ಹೋಗ್ಬೇಕಾದ್ರೆ ನಮ್ಮ ಈ ಬಡಾವಣೆಯಲ್ಲಿ ಪೀಣ್ಯಾಗ ಹೋಗ್ಬೇಕು, ಇಲ್ಲ ಅಂದ್ರೆ ಹೊಸೂರು ರೋಡ್ಗೆ ಹೋಗ್ಬೇಕು. ಎಷ್ಟು ದೂರ ಇದೆ, ಒಂದು ಸರ್ಕಾರಿದೇ ಆಗ್ಲಿ ಬಿಡಿ. ಈಗ ನಮ್ಮ ಉದ್ದೇಶ ಅದೇ. ಈಗ ಇವ್ರು ಹೇಳ್ತಾ ಇದ್ರಲ್ಲ, ಮಂಜುನಾಥ್ ಅವರು ಹೇಳ್ತಾ ಇದ್ರು ಇಷ್ಟೊತ್ತು, ಆ ಜಾಗದಲ್ಲಿ ಏನಾದ್ರೂ ಉಳಿದಿದೆಯಾ? ಇಲ್ಲ, ಎಲ್ಲ ಇಡೀ ಜಾಗ ಆಕ್ರಮಿಸಿದ್ದಾರೆ ವೀಕ್ಷಕರೇ. ಇಡೀ ಒಟ್ಟು 1 ಎಕರೆ ಏನು 1 ಗುಂಟೆ ಇಡೀ ಆ ಒಂದು ಪ್ರದೇಶದಲ್ಲಿ ನೀವು ಹೋದ್ರೆ ದೊಡ್ಡ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಒಳ್ಳೆ ಕಟ್ಟಡವನ್ನ ಸುವ್ಯವಸ್ಥೆಯನ್ನ ಮಾಡಿಕೊಂಡು ಆರಾಮಾಗಿ ಕೂತಿದ್ದಾರೆ. ಅನೇಕ ಬಾಡಿಗೆಗಳನ್ನ ತಗೊಳ್ತಾ ಇದ್ದಾರೆ. ಯಾಕೆ ಸಾಧ್ಯ ಇದೆಲ್ಲ ಮಂಜುನಾಥ್ ಅವರೇ? ಈಗ ನೀವು ಹೇಳಿದ್ರಿ ಅದೆಲ್ಲ ಅನಧಿಕೃತ ಅಕ್ರಮ ಕಟ್ಟಡಗಳು ಅಂತ, ಆಯ್ತು ಒಪ್ಕೊಳ್ಳೋಣ.
BBMP ಅವರು ಹೇಳ್ತಾರೆ, BD ಅವರು ಹೇಳ್ತಾರೆ, ಇಲ್ಲ ಅದು ಅಕ್ರಮದ ಕಟ್ಟಡ ಅಂತಾನೆ ಹೇಳ್ತಾರೆ. ಅವರು ಬಂದು BD ಅವರು ಕಲ್ಲು ಹಾಕಿದ್ರಿ ಅಂತ ನೀವು ಹೇಳಿದ್ರಿ. ಹೌದು. ಹಾಗಾದ್ರೆ ಅಲ್ಲಿನ ಜನಗಳಿಗೆ ಕಟ್ಟೋದಕ್ಕೆ ಪರವಾನಗಿ ಕೊಟ್ಟಿದ್ದು ಕಟ್ಟಡಗಳಿಗೆ ಹೇಗೆ? ಯಾರು ಕೊಟ್ಟಿರ್ಬೋದು ಅವ್ರಿಗೆ? ಅವರು ಸ್ಥಳೀಯ BBMP ಕೊಡ್ಬೇಕಾಗುತ್ತೆ, BW ಬೆಸ್ಕಾಂ ಕೊಡ್ಬೇಕಾಗುತ್ತೆ. ನೋಡಿ, BBMP ಇಂದನೂ ಕೊಟ್ಟಿದ್ದಾರೆ. ಏನಂತ, ಇದು ಸರ್ಕಾರಿ ಜಾಗ, ಯಾವುದೇ ತರ ನಕ್ಷೆ ಮಂಜೂರಿಲ್ಲ ಆ ಜಾಗಕ್ಕೆ. ಇವ್ರು ಕಟ್ಟಡ ಕಟ್ಟಿದ್ರಲ್ಲ ಆ ಜಾಗಕ್ಕೆ ನಕ್ಷೆ ಇಲ್ಲ, ಆಮೇಲೆ ಯಾವುದೇ ತರ ಒಂದು ಖಾತೆ ಇಲ್ಲ. ಇವತ್ತು ಇನ್ನೇನಾದ್ರು ಸ್ವಲ್ಪ ದಿನ ಬಿಟ್ಟರೆ ನಮ್ಮ ವಿಧಾನಸೌಧನೂ ಸಹ ಸಬ್ ರಿಜಿಸ್ಟರ್ ಆಫೀಸ್ಗಳು ರಿಜಿಸ್ಟರ್ ಮಾಡ್ತಾರೆ. ಇವತ್ತು OCCC ಅಂತ ನೀವು ಕೇಳಿರ್ಬೇಕು ವೀಕ್ಷಕರೇ. ಯಾವುದೇ ಪ್ರಾಧಿಕಾರದ ಪತ್ರವನ್ನ, ಪರವಾನಗಿಯನ್ನ, ಅನುಮೋದನೆಯನ್ನ ಪಡೆದೇ ಹೋದರೆ ಅದು ಆ ಕಟ್ಟಡವನ್ನ ಇವತ್ತು ನೆಲಸಮಗೊಳಿಸಿರುವಂತ ಅನೇಕ ಪ್ರಯತ್ನಗಳನ್ನ ನಾವು ನೋಡಿದ್ದೀವಿ. ಈ ಒಂದು ಪ್ರಯತ್ನದಲ್ಲಿ ನೋಡಿ, ನೋಡಿ ಯಾವ್ಯಾವ ಒಂದು ಬೆಸ್ಕಾಂನಿಂದ ಪಡೆಯಬೇಕಾಗಿತ್ತು ಪರವಾನಗಿ ಪತ್ರಗಳನ್ನ, ಪಡೆದಿಲ್ಲ. BPMP ಇಂದ ನಕ್ಷೆ ಪಡೆಯಬೇಕಾಗಿತ್ತು, ಮಂಜೂರಾಯಿತಿ, ಪಡೆದಿಲ್ಲ. BWSS ಇಂದ ನೀರು ಮತ್ತು ಒಳಚರಂಡಿ ವ್ಯವಸ್ಥೆಗೆ ಸಂಪರ್ಕ ಪರವಾನಗಿ ಪಡೆಯಬೇಕಾಗಿತ್ತು, ಪ್ರಾಧಿಕಾರದಿಂದ, ಪಡೆದಿಲ್ಲ. ಯಾವುದೇ ಒಂದು ಜನವಸತಿ ವಿಷಯಕ್ಕೆ ಅಥವಾ ಆಗಲಿ ಕಮರ್ಷಿಯಲ್ ವಿಷಯಕ್ಕೆ ಪ್ರಾಧಿಕಾರಗಳ ಪರವಾನಗಿ ಇಲ್ಲದೇನೆ ಕಟ್ಟಿರುವಂತ ಈ ಅಕ್ರಮ ಕಟ್ಟಡಕ್ಕೆ ಏನ್ ಹೇಳ್ಬೇಕು ನಾವು? ಎಲ್ಲಿದ್ದೀವಿ ಒಂದ್ ಕಡೆ ಅವರಿಗೆ ಯಾಕೆ, ಮತ್ತೆ ಅವರು ಅವರ ಹೆಸರಿಗೆ ಹೆಂಗ್ ಮಾಡ್ಕೊಟ್ರ? ಇದನ್ನ ದಾಖಲೆ ಇದೆ ಅಲ್ಲಿ. ನೋಡಿ, ನಾನು ಹೇಳೋದೇನೆಂದ್ರೆ, ಈ ನಮ್ಮ ಬಡಾವಣೆಯವ್ರಿಗಾಗ್ಲಿ ಅಥವಾ ಈ ಅಕ್ಕಪಕ್ಕ ಸಂಘ ಸಂಸ್ಥೆಗಳಿಗಾಗ್ಲಿ ನಾನು ದಯಮಾಡಿ ಕೇಳೋದಿಷ್ಟೇ, ನ್ಯಾಯ ಇದೆ, ಬನ್ನಿ, ನಾವೆಲ್ಲ ಕಣ್ಮುಚ್ಕೊಂಡು ಕೂರೋದು ಬೇಡ. ನಿಮ್ಗೆಲ್ಲ ಗೊತ್ತಿದೆ BDA ಸತ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಅಕ್ಷರತಃ ಸತ್ಯ ಇದು. ಯಾಕಂದ್ರೆ BDA ಕಲ್ಲು ಹಾಕಿದ್ರು, ನಾವೇನು ಇದ್ರ ಬಗ್ಗೆ ನೋಡಿ, BDA ಸತ್ತು ಅಂತ ಕಲ್ಲು ಹಾಕಿದ್ದಾರೆ. ನೋಡಿ ವೀಕ್ಷಕರೇ, ನಿಮ್ಮೆದುರಿಗೇನು ನಾನು ನನ್ನ ಕ್ಯಾಮ್ರಾ, ನಮ್ಮ ವಾಹಿನಿಯ ಕ್ಯಾಮ್ರಾ ಮುಂದೆ ಇದನ್ನು ಇಡ್ತಾ ಇದ್ದೀನಿ. ಆನಂತರ ಇದನ್ನು ಸ್ಕ್ಯಾನ್ ಮಾಡಿ ಕೂಡ ತೋರಿಸ್ತೇನೆ. ಇಲ್ಲಿದೆ ಜಾರಕಬಂಡೆ ಕಾವಲು ಸರ್ವೆ ನಂಬರ್ 1 BDA ಸ್ವತ್ತು ಅಂತೇಳಿ ಅದಕ್ಕೆ ತೆಗೆದಿರುವಂಥ ಫೋಟೋ ಇಲ್ಲಿ, ಛಾಯಾಪ್ರತಿ ಕೂಡ ಇಲ್ಲಿದೆ. ಅಂದರೆ ಇಲ್ಲಿ BDA ಹುಚ್ಚರ ಅಲ್ಲಿ ಕಟ್ಟಡಗಳನ್ನು ಕಟ್ಟಿ ಬಾಡಿಗೆ ತಗೊಂಡು ಖುಷಿ ಪಡ್ತಾ ನೆಮ್ಮದಿಯಾಗಿ ಕಾಲು ಚಾಚ್ಕೊಂಡು ಕುಂತ್ಕೊಡುವಂಥ ಅಕ್ರಮ ಆಸ್ತಿದಾರರು ಅವರು ಹುಚ್ಚರ. ಈಗ ಹೆಂಗಾಗಿದೆ ಅಂದರೆ ಹುಚ್ಚರ ಮದುವೆಯಲ್ಲಿ ಉಂಡವನೇ ಜನ ಅನ್ನೋಂಗೆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೋಡಿ, ನಾನು ಕೇಳೋದಿಷ್ಟೇ, ಒಬ್ಬ ಸಾಮಾನ್ಯ ಬಡವ ಈ ಕೆಲಸ ಮಾಡಿದ್ರೆ ಈ ಬಡಾವಣೆಯವರ, ಈ ಸಂಘ ಸಂಸ್ಥೆಯವರ ಅಥವಾ ಅಧಿಕಾರಿಗಳು ಬಿಟ್ಟಿದವರ? ಒಬ್ಬ ಸಾಮಾನ್ಯ ಬಡವನಾಗಿದ್ರೆ ಅವನಿಗೆ ಕಟ್ಕಣಕ್ ಬಿಡ್ತಿದ್ರ? ನಿರ್ಗತಿಕರು ಕಟ್ಕಣಕ್ ಬಿಟ್ಟಿದಾರ? ಎಲ್ಲ ಭೂಗಳ್ರೆ ಇಲ್ಲಿ ಏನು ಇವತ್ತಿನ ದಿನ ಈ ಬಿಲ್ಡಿಂಗ್ಗಳನ್ನ ಕಟ್ಕೊಂಡು ಎಲ್ಲ ಎಂಜಾಯ್ ಮಾಡ್ತಾ ಇದಾರೆ, ಅವರೆಲ್ಲ ಭೂಗಳ್ರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಈ ಹಿನ್ನೆಲೆಯಲ್ಲಿ ಎಲ್ಲ ಪ್ರಭಾವಿ ಇರೋರು, ಹಣ ಬಲ, ತೋಳ್ ಬಲ, ಎಲ್ಲಾ ತರ, ಕೆಲವು ಜಾತಿ ಬಲನು. ಈಗ ಮಂಜುನಾಥ್ ಅವರು ಹೋರಾಟ ಮಾಡ್ತಾ ಇದ್ರಿ 2013 11ರಿಂದ ಹೋರಾಟ ಮಾಡ್ತಿದ್ರಿ ಅಂತ ಹೇಳಿದ್ರಿ. ಈವರೆಗೆ 2025 ಮಧ್ಯೆ ಈ ರೀತಿ ಎಲ್ಲ ಹೋರಾಟ ಮಾಡ್ತಿದ್ರೆ ನಿಮ್ಗೆ ಯಾವ್ದು ಬೆದರಿಕೆ, ಏನೋ ತೊಂದರೆಗಳು, ಪ್ರಾಣಾಪಾಯಗಳು? ಏನಾಯ್ತು, ನಮ್ಗೆ 2021ರಲ್ಲಿ ಕಲ್ಲು ಹಾಕ್ಸ್ದಾಗ, 23ರಲ್ಲಿ ಕಲ್ಲು ಹಾಕ್ಸ್ದಾಗ ಎಲ್ಲ ಸರಿ ಹೋಯ್ತು, ಹೆಂಗ ಜಾಗ ಉಳ್ಕಂತು ಅನ್ನೋದು ನಾವು ಹೋರಾಟ ನೆಮ್ಮದಿಯಾಗಿದ್ದು. ತದಾದ ನಂತರ ನನಗೆ ಆರೋಗ್ಯ ಏರುಪೇರಾಯ್ತು. 2.5 ವರ್ಷ ನಾನು ಹಾಸಿಗೆ. ಇದು ನನಗೆ ಮರು ಜನ್ಮ. ನಾವು ಮಾಡಿದ ಪುಣ್ಯ ಕೆಲಸಕ್ಕೋ ಹೋರಾಟದಲ್ಲಿ ಒಳ್ಳೇದು ಮಾಡಿರೋದಕ್ಕೆ ನಮಗೆ ಮರು ಜನ್ಮ ಇದು. ಮತ್ತೆ ಈ ಜನ್ಮದಲ್ಲಿ ಇದು ಹೋರಾಟ ಇನ್ನು ಮುಂದೆ ಹೊರಿಬೇಕು ಅನ್ನೋದೊಂದು ಶಕ್ತಿ ಭಗವಂತ ಕೊಟ್ಟವನೇ. ನಾನಂತೂ ಯಾವುದೇ ಕಾರಣಕ್ಕೂ ಏನೇ ಆಗಲಿ ಈ ಹೋರಾಟ ಮುಂದುವರಿಸ್ತೀನಿ. ನಾನು ಕೇಳೋದಿಷ್ಟೇ, ನನ್ನ ಕಡೆ ನ್ಯಾಯ ಇದ್ದರೆ ನೀವು ಎಲ್ಲರೂ ಸಪೋರ್ಟ್ ಮಾಡಿ, ನ್ಯಾಯ ಇಲ್ಲ ಅಂದರೆ ನನಗೆ ಸಪೋರ್ಟ್ ಮಾಡಬೇಡಿ. ಹುಚ್ಚ ಅಂತ ಹೇಳಿ, ಹುಚ್ಚ ಅನ್ನೋ ಪಟ್ಟ ಕಟ್ಟಿ, ನ್ಯಾಯ ಇದೆ. ವೀಕ್ಷಕರೇ, ನಾನು ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಏನು ಇದು ಹೋರಾಟದಲ್ಲಿ ಕೇವಲ ಮಂಜುನಾಥ್ ಮಾತ್ರ ಇಲ್ಲಿಲ್ಲ. ಇಲ್ಲಿ ನೀವು ಕೇಳಿರಬೇಕು, ಇಡೀ ರಾಜ್ಯದಲ್ಲಿ ಒಂದು ಸಂಚಲನೆ ಮಾಡ್ತಾ ಇರೋದೊಂದು KRS ಪಕ್ಷ ಕೂಡ ಇದೆ. ಅದರ ಮುಖ್ಯಸ್ಥರು, ಸಂಸ್ಥಾಪಕ ಅಧ್ಯಕ್ಷರು ಕೂಡ ನೆನ್ನೆ ಇಲ್ಲಿ ಬಂದಿದ್ದರು, ಭೇಟಿ ಕೊಟ್ಟಿದ್ದರು. ಅವರ ಒಂದು ತನ್ನದೇ ಆದ ಸೇನಾ ನಿಪ್ಪಡೆ ನೋಡಿ. ರವಿಕೃಷ್ಣ ರೆಡ್ಡಿ ಅವರು ನಾನು ಗಮನಿಸಿದ ಹಾಗೆ ಭಾಳಷ್ಟು ಹಿಂದಿನಿಂದಲೂ ಕೂಡ ಹೋರಾಟವನ್ನು, ಮಾಹಿತಿ ಹೋರಾಟಗಳನ್ನು ಮಾಡಿದ್ದಾರೆ. ಅವರು ಪ್ರಜ್ಞೆ ಇಲ್ಲದೆ ಬಂದು, ಅವರೇನು ಹುಚ್ಚರಲ್ಲ, ಬಂದು ಸ್ಥಳಕ್ಕೆ ಬಂದು ಅವರು ಕೂಡ ವಿಡಿಯೋವನ್ನು ಮಾಡಿ ತಮ್ಮ ಜಾಲತಾಣದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಅದನ್ನು ಕೂಡ ನಾವು ಗಮನಿಸಿದ್ದೇವೆ. ಯಾರೋ ಅಲ್ಲಿ ಬಂದು ಏನೋ ಹೇಳ್ತಾ ಇಲ್ಲ. ಇದು ನಿಮ್ಮದೇ ಜಾಗ. ಸರ್ಕಾರ ಯಾರ್ದು? ಸರ್ಕಾರದ ವ್ಯವಸ್ಥೆ ಏನು? ಆಳ್ವಿಕೆ ಯಾರೇ ಮಾಡಿರ್ಬೋದು, ಅಲ್ಲಿ ಕೂತ್ಕೊಂಡಿರೋ ಅಧಿಕಾರಿಗಳಿಗೆ ಯಾರೇ ಇರ್ಬೋದು. ನಿಮ್ಮ ಕಂದಾಯದ ಹಣದಿಂದ ಬದುಕ್ತಾ ಇರುವಂಥವ್ರು, ನಿಮ್ಮ ಕಂದಾಯದಿಂದ ಅವರು ಹಣವನ್ನು ಸಂಬಳವನ್ನಾಗಿ ಪಡಿತಾ ಇರುವಂಥವ್ರು, ಅವರು ಇವತ್ತು ನಿಮಗೆ ಮೂಗುದಾರ ಹಾಕ್ಕೊಂಡು ನಿಮ್ಮ ವ್ಯವಸ್ಥೆಯನ್ನು ನಡೆಸ್ತಾ ಇದ್ದಾರೆ. ನೀವಿಲ್ಲಿ ಸೋತವರು ಆಗ್ತಾ ಇದ್ದೀರಿ.
ಮಂಜುನಾಥ್ ಅವ್ರು ಕೇಳ್ತಿರೋದಿಷ್ಟೇ, ಜನಾಂದೋಲನ ಆಗ್ಬೇಕು, ಜನ ಎಚ್ಚೆತ್ಕೊಳ್ಬೇಕು, ಜನರು ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸಿ ನಮ್ಮ ನಾಡನ್ನ, ನಮ್ಮ ನೆಲವನ್ನ, ನಮ್ಮ ವ್ಯವಸ್ಥೆಗೆ ಬದ್ಧತೆಯನ್ನು ತೊಡಗಬೇಕು ಹೊರತು ಯಾವುದೋ ಖಾಸಗಿ ವ್ಯಕ್ತಿಗಳಿಗೆ, ಹಂಗಾಮಿ ಬೇನಾಮಿ ವ್ಯಕ್ತಿಗಳಿಗೆ ಇದನ್ನು ಕೊಡಬಾರದು ಅನ್ನೋದು ಮಂಜುನಾಥ್ ಅವರ ವಿಚಾರ. ಹೌದು. ಇಲ್ಲ, ಒಂದು ಕೆಲಸ ಮಾಡಿ, ನಿರ್ಗತಿಗರಿಗೆ ಹುಡುಕಿ, ನಮ್ಮ ಬಡಾವಣೆಯಲ್ಲೇ ನಿರ್ಗತಿಗೆ ಹುಡುಕಿ ಮಾಡಿ, ರಾಜೀವ್ ಗಾಂಧಿ ವಸತಿಗೋ ಪ್ರತಿಯೊಂದಕ್ಕೋ, ಇಲ್ಲ ನಾನು ಈ ಯಾವುದು ಮಾಡೋಕ್ಕಾಗಲ್ಲ, ಆಟದ ಮೈದಾನ ಆಗಲಿ ಬಿಡಿ. ಎಲ್ಲೂ ಕ್ರಿಕೆಟ್ ಸ್ಟೇಡಿಯಂ ಇಲ್ಲ, ಮಕ್ಕಳಾಡೋದಕ್ಕೆ ಎಲ್ಲಿದೆ? ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕ್ರಿಕೆಟ್ ಸ್ಟೇಡಿಯಂ ಎಲ್ಲಿದೆ? ಇಲ್ಲ, ಮಾಡಲಿ. ಹಲವಾರು ಯೋಜನೆ ಇದೆ. ಸರ್ಕಾರಿ ಅಂಗನವಾಡಿಗೆ ಜಾಗ ಇಲ್ಲ ನಮ್ಮಲ್ಲಿ, ಎಷ್ಟೋ ಅಂಗನವಾಡಿ ಬಾಡಿಗೆಗವೆ, ಎಷ್ಟೋ ಸುಮಾರು ಸೊತ್ತುಗಳು ಬಿದ್ದಾವೆ. ಅಂಥದ್ದೆಲ್ಲ ಜಾಗ ಉಪಯೋಗಿಸ್ಕೊಡಿ. ಸರ್ಕಾರಿ ಸೊತ್ತಲ್ಲಿ ಸರ್ಕಾರದಲ್ಲಿ ಏನೇನು ಆಗಬೇಕು ಅದನ್ನೆಲ್ಲ ಮಾಡಿ. ಯಾತಕ್ಕೆ ಈಗ ನೋಡಿ, ನಮ್ಮ ಸರ್ಕಾರದಲ್ಲಿ ಈ ಸಬ್ ರಿಜಿಸ್ಟರ್ ಆಫೀಸ್ಗಳು ಬಾಡಿಗೆಗೆ ತಗೋತಾರೆ. ಏನಕ್ಕೆ ದುಂದು ವೆಚ್ಚ? ಎಷ್ಟು ಮಟ್ಟಿಗೆ ನಮ್ಮಲ್ಲಿ ವೇಸ್ಟ್, ದುಡ್ಡು ಹೊಡೆಯೋದಕ್ಕೆ, ಲೂಟಿ ಮಾಡೋದಕ್ಕೆ ದಾರಿ ಮಾಡ್ಕೊಂಡ್ಬಿಟ್ಟವ್ರೆ. ಇವತ್ತು ವ್ಯವಸ್ಥೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಸರ್ಕಾರಿ ಕಟ್ಟಡಗಳು ಸಿಗ್ತಾ ಇಲ್ಲ, ಬಾಡಿಗೆ ಕಟ್ತಾ ಇದ್ದಾರೆ. ಒಟ್ಟ ಸರ್ಕಾರಿ ವ್ಯವಸ್ಥೆಗಳು ಈ ರೀತಿ ಬೇನಾಮಿಯವರಿಗೆ ವಶವಾಗ್ತಾ ಇದ್ದಾವೆ. ಹೌದು. ಇದಕ್ಕೆ ಅಂತಿಮವಾಗಿ ಯಾವ ತಾರ್ಕಿಕ ಅಂತ್ಯವನ್ನು ನೀವು ಬಯಸ್ತೀವಿ? ನೋಡಿ, ನಾವು ಎಲ್ಲ ಥರ ಮನವಿ ಕೊಟ್ಟಿದ್ದೀವಿ. ಮೊನ್ನೆ BBMP ಇದು ಈಗ ನಮ್ಮದೆಲ್ಲ ಇದಾಯಿತು, ಗ್ರೇಟರ್ ಬೆಂಗಳೂರು ಆಯಿತು, RR ನಗರಕ್ಕೆ ಹೋಯ್ತು. ಅವರು ಏನು ನಮ್ಮ ಜಾಯಿಂಟ್ ಕಮಿಷನರು ಸಹ ಇದು ತೆರವುಗೊಳಿಸಿ ಅಂತಲೂ ಅವರು ಆದೇಶ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ BBMPಲಿರ್ತಕ್ಕಂಥ ಹೇಮಂತ್ ಅನ್ನೋ ಒಬ್ಬ ಇಂಜಿನಿಯರು ಮತ್ತು ಬಸವರಾಜನವರು ದಿನನಿತ್ಯ ಅವ್ರಿಗೆ ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ, ಹೋಗ್ತೀವಿ, ನಮ್ಮ ಕಣ್ಣೋರ್ಸ ಕೆಲಸ ಮಾಡ್ತಾ ಇದ್ದಾರೆ. ಯಾವ ರೀತಿ ಮಾಡ್ತಾರೆ ಅಂದರೆ, ಇವರು ಯಾವ ರೀತಿ ಅವ್ರಿಗೆ ಶಾಮೀಲಾಗೋದು ಕಾಣ್ತದೆ ಅಂದರೆ, ಇಲ್ಲಿ ಎದ್ದು ಕಾಣ್ತದೆ. ಇವರು ಅನ್ನ ತಿನ್ನೋದಕ್ಕಾದರೂ ಒಂದು ಕೃತಜ್ಞತೆ ಇರಬೇಕು. ಯಾವ್ದ್ರಿಂದ ಅನ್ನ ತಿಂತಿದ್ದೀವಿ ಅಂತ ಇವ್ರು ಕೊಡೋ ಲಂಚಕ್ಕೋ ಇಂಥ ಭ್ರಷ್ಟ ಅಧಿಕಾರಿಗಳಿಂದನೇ ಇವರೆಲ್ಲ ಕಟ್ಟೋದಕ್ಕೆ ಅವಕಾಶ. ಯಾವ ಸೆಕ್ಟರ್ನಲ್ಲಿ ಇದ್ದಾರೆ ಇವರು? ನಮ್ಮ ಮಹಾಲಕ್ಷ್ಮೀಪುರಂ ಅಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಗಳು ಇವರು. AE ಹೇಮಂತ್ ಕುಮಾರ್ ಇವರು ಎಲ್ಲ ಇರ್ತಕ್ಕಂಥವ್ರಿಗೆ ದಿನನಿತ್ಯ ನಾವು ಅಪ್ಡೇಟ್ ಮಾಡ್ತಾನೆ ಇದ್ದೀವಿ. ಇಲ್ಲಿ ಇನ್ನೊಂದು ಏನು ಅಂತಂದ್ರೆ, ಈಗ ಡಿಕ್ಲೇರ್ಡ್ ಬೈ ಗೌರ್ಮೆಂಟ್ ವ್ಯವಸ್ಥೆ ಏನು BBMP ಹೇಳ್ತಾ ಇದೆ, BDA ಹೇಳ್ತಾ ಇದೆ, ಇವರೆಲ್ಲ ಅಕ್ರಮ ಅಂತ ಹೇಳಿ. ಅವರಿಗೆ ಬೆಂಗಳೂರು ನಗರ ಸರಬರಾಜಿಂದ ನೀರು ಸಿಗ್ತಾ ಇದೆ, ಅವರಿಗೆ ಕರೆಂಟ್ ಕೊಡ್ತಾ ಇದ್ದಾರೆ, ಅವರಿಗೆ ಪೊಲೀಸರು ರಕ್ಷಣೆ ಕೊಡ್ತಾ ಇದ್ದಾರೆ, ಅವ್ರ ತ್ಯಾಜ್ಯಗಳನ್ನೆಲ್ಲ BBMP ಅವರು ಸಂಗ್ರಹ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಯಾರು ಅಕ್ರಮ ಯಾರ್ದು, ಸಕ್ರಮ ಯಾರ್ದು? ಕಳ್ಳರಿಗೆ, ಕಾಕರಿಗೆ ಇವತ್ತು ನಮ್ಮ ವ್ಯವಸ್ಥೆ ಕೈ ಹಿಡಿದು ಕರಿಬೇಕಾ? ಇಲ್ಲ ಇಂಥ ಹೋರಾಟಗಾರರಿಗೆ ಏನ್ ಹೇಳ್ಬೇಕು? ನೋಡಿ, ಕೆಳಗಡೆ 23 ಗುಂಟೆ ಜಾಗ, ಜಿಲ್ಲಾಧಿಕಾರಿ ಗೃಹ ನಿರ್ಮಾಣ ಅನ್ನೋದು ಸ್ಪಷ್ಟವಾಗಿದೆ. ವಾಣಿ ಇದೆ, ಮೆಟೇಷನ್ ಇದೆ, ಎಲ್ಲ ಇದೆ. ಹಿಂದೆ ತಹಸೀಲ್ದಾರ್ ಬಾಳಪ್ಪ ಅವ್ರು ಇರ್ಬೇಕಾದ್ರೆ ನಾವೇ ಹೋರಾಟ ಮಾಡಿದಾಗ JCP ತಂದ್ರು, ಡೆಮಾಲಿಷನ್ಗೆ ತಂದ್ರು. ನೆಕ್ಸ್ಟ್ ಅದಾದ್ಮೇಲೆ ಕೆಲವು ರಾಜಕೀಯ ಇದರಿಂದ ಮತ್ತೆ ಅದು ಹಂಗೆ ತ್ಯಾಪೆ ವರ್ಷ ಕೆಲಸ ಆಯಿತು. ಇಲ್ಲಿ ರಾಜಕೀಯ ಹುನ್ನಾರ, ಅಧಿಕಾರಿಗಳ ಹುನ್ನಾರ ಇವೆರಡೂ ಇರೋದ್ರಿಂದ ಈ ಭೂಗಳರಿಗೆ ಭ್ರಷ್ಟಾನ. ಈಗ ಇನ್ನೊಂದು ಪ್ರಮುಖವಾದ ವಿಷಯವನ್ನು ಕೇಳಿ ನಾನು ಮಂಜುನಾಥ್ ಅವ್ರಿಗೆ ಬೀಳ್ಕೊಡುಗೆಯನ್ನು ಕೊಡ್ತೇನೆ. ಏನಂತಂತಂದರೆ, ಈ ಒಂದು ಇವತ್ತು ನಾನು ಶಾಸಕರು ಹೇಳಿದ್ರು ಇದು ಕೋರ್ಟ್ನಲ್ಲಿದೆ ಅಂತ. ನಿಜಕ್ಕೂ ಈ ಒಂದು ಒಂದು ನಿವೇಶನದ ಒಂದು ವ್ಯವಹಾರ ಏನಿದೆ, ಇದು ಏನು 126 ಈ ಕಡೆ ಇದೆ, ಇದೇನು ಒಂದು ಸರ್ವೆ ನಂಬರ್ 1/1 ಇಲ್ಲಿ ಈ ಕಡೆ ಇದೆ, 1 ಎಕರೆ 1 ಗುಂಟೆ, ಇದು ನಿಜಕ್ಕೂ ಏನಾದರೂ ಕೋರ್ಟ್ನಲ್ಲಿ ಇದೆಯಾ? ಸಾಧ್ಯ ಇದೆಯಾ? ಒಂದು ಮಾತು ಹೇಳ್ತೀನಿ ಕೇಳಿ. 126 ಸರ್ವೆ ನಂಬರಲ್ಲಿ ಹಿಂದೆ ನಾನು ಈಗಲೇ ಹೇಳಿದೆ ಡೆವಲಪ್ ಆಗಿದೆ, ಅದಕ್ಕೆ ಏಕಾತನೂ ಮಾಡಿದ್ದಾರೆ. ಮಾಡಲಿ, 126 ನಮ್ಗೆ ಸಂಬಂಧ ಇಲ್ಲ. ನಮ್ದು ಹೋರಾಟ ಏನಿದ್ರು 1 ಎಕರೆ 1 ಗುಂಟೆ BDA ಸೊತ್ತಿಗೆ ಮಾತ್ರ ನಮ್ದು ಹೋರಾಟ. ಅದು ಖಾಲಿ ಜಾಗ ಇರ್ತಕ್ಕಂಥ ಜಾಗ. ಅರ್ಥ ಆಯ್ತಾ? ಈಗ ಹಿಂದೆ ಸರ್ವೆ ನಕ್ಷೆಯಲ್ಲೂ ಇದೆ, BDA ನಕ್ಷೆದಲ್ಲೂ ಇದೆ, ಸ್ಯಾಟಲೈಟ್ ಪ್ಲಾನ್ ಅಲ್ಲೂ ಇದೆ. ಇದಕ್ಕೆ ಇನ್ನೇನು ಕೊಡ್ಬೇಕು ನಾವು ಸಾಕ್ಷಿ? ಒಟ್ಟಾರೆ ಇವತ್ತಿನ ಮಾಲೀಕರು ರಾಘವ್ ರೆಡ್ಡಿ ಅವರು ಇದನ್ನ ಮಾರಿ ಅನೇಕರು ಇದನ್ನು ಕೊಂಡ್ಕೊಂಡಿರೋರು. ಅವ್ರಿಗೆ ಯಾರು ಅದನ್ನ ರಿಜಿಸ್ಟರ್ ಮಾಡಿಕೊಟ್ರು ಗೊತ್ತಿಲ್ಲ, ಅಕ್ರಮವಾಗಿ ಅವರಿಂದ ಯಾರ್ಯಾರು ಅದನ್ನು ಪರ್ಚೇಸ್ ಮಾಡಿದ್ರು ಅದು ಗೊತ್ತಿಲ್ಲ. ಇವತ್ತು ಯಾರೋ ಬೇನಾಮಿ ವ್ಯಕ್ತಿಗಳು, ಈ ಬಡಾವಣೆಗೆ ಸಂಬಂಧವೇ ಇಲ್ಲದಿರುವಂಥ ವ್ಯಕ್ತಿಗಳು ತಾವು ರಾಜಾರೋಷವಾಗಿ ಕೂತ್ಕೊಂಡು ಸಂಪತ್ತನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಬರೋ ತನಕ ನಾವು ಕೂಡ ನಮ್ಮ ವಾಹಿನಿಯಿಂದ ಮಂಜುನಾಥ್ ಅವರಿಗೆ ಏನಾಗಿದೆ ಅಂದ್ರೆ, ನಾನು ಈಗಲೂ ಕೇಳೋದಿಷ್ಟೇ, ನೀವು ನಮ್ಮ ವೀಕ್ಷಕರಿಗೆ ನಾನು ದಯಮಾಡಿ ನಾನು ಹೇಳೋದು, ಬಡಾವಣೆಯವ್ರಿಗಾಗ್ಲಿ ಅಕ್ಕಪಕ್ಕ ಸಂಸ್ಥೆಯವರಾಗಿ ಇದರಲ್ಲಿ
ಯಾವುದೇ ಅನುಮಾನ ಬೀಳಬೇಡಿ, ಇದು BDA ಸೊತ್ತು, ಸರ್ಕಾರಿ ಸೊತ್ತು. ದಯಮಾಡಿ ತಾವೆಲ್ಲರೂ ನಮ್ಮ ಕೈ ಜೋಡಿಸಿ ಈ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲ ತುಂಬ ಅವಶ್ಯಕತೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನನ್ನ ನ್ಯಾಯ ಇದ್ದರೆ ಖಂಡಿತ ನೀವು ಕೈ ಜೋಡಿಸಿ, ನ್ಯಾಯ ಇಲ್ಲ ಅಂದರೆ ಹುಚ್ಚ ಅಂತ ಪಟ್ಟ ಕಟ್ಟಿ ನನ್ನನ್ನು ದೂರ ಇಡಿ. ಯಾಕಂದರೆ ಅಷ್ಟು ನೋವಿದೆ ನಮಗೆ. ನಮ್ಮದು ಕೆಲಸ ಕಾರ್ಯ, ನಮ್ಮದು ಸಂಸಾರ ಇದೆ, ನಾವು ಜೀವನ ಮಾಡಬೇಕು. ಇದರಲ್ಲಿ ಬೇರೆ ಕೆಲವರು ಯಾರೋ ಪುಂಡಾಪೋಖ್ರಿಗಳು ಬೇರೆ ಥರ ಕಮಿಟ್ ಮಾಡ್ತಾರೆ. ಆ ಕಮಿಟ್ ಮಾಡೋರು ಬಂದು ನನ್ನ ಜೊತೆ ಕೂತ್ಕೊಂಡ್ಲಿ, ಗೊತ್ತಾಗುತ್ತೆ. ಈಗ ಇವತ್ತು ಆಡ್ಕೊಂಡವರು ಮತ್ತೆ ಕಾಲಿಡೋರು ಕಾಲ್ ಕೆಳಗಿಡ್ತಾರೆ ಅಂತ. ಹೌದು, ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅವ್ರಿಗೆ ಇತಿಹಾಸ ನಿರ್ಮಾಣ ಮಾಡೋಕೆ ಸಾಧ್ಯ ಇಲ್ಲ. ಇವರು ಸ್ಥಳೀಯರು, ಇಲ್ಲಿನ ವಿಚಾರಗಳನ್ನು ತಿಳ್ಕೊಂಡಿರೋರು. ಹೌದು. ಇವತ್ತು ಯಾರೋ ಬಂದು ನಮ್ಮ ಮೇಲೆ ಸವಾರಿ ಮಾಡ್ತಾರೆ ಅಂದ್ರೆ ಸಹಿಸೋದು ಹಾಗೆ. ಸೊ ಇವೆಲ್ಲ ಸ್ವಾಭಿಮಾನದ ಪ್ರಶ್ನೆಗಳು. ಹಾಗೇನೆ ಇದೇನಾದ್ರೂ ಅಕ್ರಮದ ವಾಸನೆ ಬಂದ್ರೆ ಸಹಿಸ್ಕೊಂಡು ಸುಮ್ಮನಿರುವಂತ ವ್ಯಕ್ತಿಗಳ ವರ್ಗಕ್ಕೆ ಸೇರಿಲ್ಲ ಇವರು. ಹಾಗೇನೆ ಇವ್ರಿಗೆ ಈ ಒಂದು ವಿಚಾರದಲ್ಲಿ ನಾನು ನಮ್ಮ ವಾಹಿನಿಯಿಂದ ಹೇಳ್ತೀನಿ, ನಿರಂತರವಾಗಿ ನಮ್ಮ ವಾಹಿನಿ ನಿಮ್ಮ ಜೊತೆಲಿರುತ್ತೆ. ಈ ಹೋರಾಟಕ್ಕೆ ಖಂಡಿತ ನಾವು ನಮ್ಮ ಎಲ್ಲ ವೀಕ್ಷಕರು ಕೂಡ ನಿಮ್ಮ ಜೊತೆ ಬೆಂಬಲವಾಗಿ ಇರ್ತಾರೆ. ಈ ಒಂದು ಹೋರಾಟದ ಬಡಾವಣೆ ವಿಚಾರದಲ್ಲಿ ಮುಂಬರುವಂಥ ಎಲ್ಲ ಕ್ರಮದಲ್ಲೂ ನಮ್ಮ ವಾಹಿನಿ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಸಮಯವನ್ನು ಕೊಟ್ಟಂತಹ ಮಂಜುನಾಥ್ ಅವರಿಗೆ ಈ ಮೂಲಕ ಧನ್ಯವಾದಗಳು. ನಾನು ಅಷ್ಟೇ, ನೀವು ನಮ್ಮನ್ನು ಸುಮಾರು ಹಲವಾರು ಮಾಧ್ಯಮಗಳಿದೆ, ಆದರೂ ನಮ್ಮನ್ನು ನಮ್ಮ ಹೋರಾಟನ ಗುರುತಿಸಿ ನಮಗೂ ಈ ನಿಮ್ಮ ಮಾಧ್ಯಮ ಮುಖಾಂತರ ಜನಗಳಿಗೆ ಸತ್ಯ ತಿಳಿಸುವಂಥ ಒಂದು ಸೌಭಾಗ್ಯ ಮಾಡಿಕೊಟ್ರಿ. ಅದಕ್ಕೆ ನಾನು ನಿಮಗೆ ಚಿರಋಣಿಯಾಗಿರ್ತೀನಿ. ತಮಗೂ ಒಂದು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.